ಮೊನ್ನೆ ಲೋಕಸಭೆಯಲ್ಲಿ ಭಾಷಣ ಮಾಡಿದ ಪ್ರಧಾನಿಯವರು ಇವತ್ತು ರಾಜ್ಯಸಭೆಯಲ್ಲೂ ಮಾತನಾಡಿದ್ರು. 400 ಸೀಟನ್ನು ಗೆಲ್ಲುವ ಮಾತನ್ನು ಮತ್ತೆ ಹೇಳಿದ್ರು. ಖರ್ಗೆ ಅವ್ರಿಗೊಂದಷ್ಟು ಕಾಲು ಎಳೆದ್ರು, ಕಾಂಗ್ರೆಸ್ಸನ್ನು ಹಿಡ್ಕೊಂಡು ಜಾಡಿಸಿದ್ರು. ರಾಹುಲ್ ಗಾಂಧಿನ ಸ್ಟಾರ್ಟಪ್ ಯುವರಾಜ ಅಂತ ಕರೆದ್ರು. ಅವ್ರು ಯಾವ ಸ್ಟಾರ್ಟು ಮಾಡಲ್ಲ ಅಂತ ಹೇಳಿದ್ರು. ಸರಿ, ಏನು ಹೇಳಿದ್ರು ನೋಡೋಣ. जिस कांग्रेस के अपने नेता की कोई गारंटी नहीं है, अपनी नीति की कोई गारंटी नहीं है, वो मोदी की गारंटी पर सवाल उठा रहे हैं। कि कांग्रेस 440 पार नहीं कर पाएगी, 40 पार नहीं कर पाएगी। मैं प्रार्थना करता हूं कि आप 40 बचा पाएं। खड़गे जी का विशेष आभार प्रकट करता हूं। उन्होंने जो 400 सीट एनडीए के लिए आशीर्वाद दिया है, इन आशीर्वाद को, आपके आशीर्वाद मेरे सर आंखों पर, अब आपको आशीर्वाद वापिस लेना तो ले सकते हैं, क्योंकि एक खबर तो आ गए हैं। इन लोगों की मर्यादा इतनी है, अब इन्होंने अपने युवराज को एक स्टार्टअप बना करके दिया है। अभी वो नॉन स्टार्टर है, न तो वो लिफ्ट हो रहा है न वो लॉन्च हो रहा है। ಉತ್ತರಾಖಂಡ್ ಐತಿಹಾಸಿಕ ನಿರ್ಣಯವೊಂದಕ್ಕೆ ವೇದಿಕೆಯಾಗಿದೆ. ಯುಸಿಸಿ ವಿಧೇಯಕಕ್ಕೆ ಉತ್ತರಾಖಂಡ್ ಅಸೆಂಬ್ಲಿ ಅನುಮೋದನೆ ನೀಡಿದೆ. ಸದ್ಯ ಇದು ಕಾಯ್ದೆಯಾಗಲು ರಾಜ್ಯಪಾಲರ ಅಂಕಿತ ಮಾತ್ರ ಬಾಕಿ ಉಳ್ಕೊಂಡಿದೆ. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಯಾದ ಕೂಡಲೇ ಪ್ರತಿ ಮದುವೆಗೂ ನೋಂದಣಿ ಕಡ್ಡಾಯ ಆಗುತ್ತೆ. ಪತಿ ಪತ್ನಿಗೆ ಸಮಾನವಾಗಿ ವಿಚ್ಛೇದನ ಕೋರುವ ಹಕ್ಕು ಇರುತ್ತೆ. ಬಹುಪತ್ನಿತ್ವದ ಮೇಲೆ ನಿಷೇಧ ಹೇರಲಾಗುತ್ತೆ. ಪತ್ನಿ ಜೀವಂತ ಇರುವಾಗಲೇ ಮತ್ತೊಂದು ಮದುವೆ ಮಾಡಿಕೊಳ್ಳುವುದು ಅಪರಾಧ ಆಗುತ್ತೆ. ಸಹಜೀವನಕ್ಕೆ ಮುನ್ನವೇ ಯುವಕ ಯುವತಿ ಡಿಕ್ಲರೇಷನ್ ಮಾಡಿಕೊಳ್ಳುವುದು ಕಡ್ಡಾಯ. ಮಗನ ಜೊತೆಗೆ ಮಗಳಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗುತ್ತೆ. ಅದ ಹಾಗೆ ಯುಸಿಸಿ ಜಾರಿಯಿಂದ ಯಾವ್ಯಾವ ಧರ್ಮದ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ನೋಡೋಣ. ಪತ್ನಿ ಜೀವಂತ ಇರುವಾಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅಪರಾಧ ಅಂತಂದ್ರೆ ಡಿವರ್ಸ್ ಆಗದೆ ಇದ್ರೆ, ಯಾರು ಹಂಗೇನು ಅನ್ಕೋಬೇಡಿ. ಆಮೇಲೆ ಆಲ್ರೈಟ್, ಅಲ್ಲ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಳ್ಳಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಡಿವೋರ್ಸ್ ಆಗದೆ ಇದ್ರೆ ಅಂತ. 1000 ಯುಸಿಸಿ ಹಿಂದೂಗಳ ಮೇಲೆ 55ರ ಹಿಂದೂ ವಿವಾಹ ಕಾಯ್ದೆ ತಿದ್ದುಪಡಿ ಆಗಬೇಕಾಗತ್ತೆ. 56ರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಗೂ ತಿದ್ದುಪಡಿ ಆಗಬೇಕು. ಕಾರಣ ಆಸ್ತಿ ಹಕ್ಕುಗಳ ವಿಚಾರದಲ್ಲಿ. ಬಟ್ ಅದಕ್ಕೊಂದು ಫೇರ್ಲಿ ಒಂದು ಈಗ ಜಡ್ಜ್ಮೆಂಟ್ ಇರೋದ್ರಿಂದ 86 83 ಬ್ಯಾಕ್ವರ್ಡ್ಸ್ಗೆ ಅದು ಅನ್ವಯ ಆಗ್ತಾ ಇಲ್ಲ. ಮುಂದಕ್ಕೆ ಈಗಾಗಲೇ ಹೆಣ್ಣು ಮಕ್ಕಳುಗಳಿಗೂ ಆಸ್ತಿಯ ಹಕ್ಕು ಬಂದಾಗಿದೆ. ಪಿತ್ರಾರ್ಜಿತದಲ್ಲಿ, ಸ್ವಯಾರ್ಜಿತದಲ್ಲ. ಸಮಾನ ಹಕ್ಕು. ಈಗಲೂ ಸ್ವಯಾರ್ಜಿತದಲ್ಲಿ ಆ ಹಕ್ಕನ್ನು ಸ್ಥಾಪನೆ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಪಿತ್ರಾರ್ಜಿತದಲ್ಲಿ ಸಿಕ್ಕತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಈಗಲೂ ಇದೆ ಆ ಹಕ್ಕು ಅವ್ರಿಗೆ. ಹಿಂದೂ ಅವಿಭಕ್ತ ಕುಟುಂಬಗಳ ಮೇಲೇನೂ ಪರಿಣಾಮ ಆಗ್ಬೋದು. ಮುಸ್ಲಿಮರಲ್ಲಿ ಏನಾಗುತ್ತೆ, 37ರ ಮುಸ್ಲಿಂ ಶರಿಯಾ ಕಾನೂನು ಇರ್ತದೆ. ಪರ್ಸನಲ್ ಲಾ ಅಂತ ಏನಿದೆ ಮುಸ್ಲಿಮರದು, ಅದೊಂದು ಪ್ರತ್ಯೇಕ ಸಂವಿಧಾನದ ರೀತಿ ಅವರ ಸಮುದಾಯದಲ್ಲಿ ಕೆಲಸ ಮಾಡ್ಕೊಂಡ್ಬಂದ್ಬಿಟ್ಟಿದೆ ಅವ್ರದ್ದು. ಈ ರೀತಿ ಕಟ್ಟುಪಾಡುಗಳ ವಿಚಾರದಲ್ಲಿ ಅದು ರದ್ದಾಗತ್ತೆ. ಬಿಕಾಸ್ ದೇಶ ಅಂದರೆ ಒಂದೇ. ಬಹುಪತ್ನಿತ್ವ ಹಲಾಲ್ ಪದ್ಧತಿಗಳಿಗೆ ಕಂಟಕ ಎದುರಾಗಬಹುದು, ಡ್ಯಾಶ್ ಡ್ಯಾಶ್ ಬರುತ್ತೆ. ಈ ರೀತಿಯ ಕೆಲವು ನಿಬಂಧನೆಗಳಿಗೆ ಮುಸ್ಲಿಮರೇ ಬಹುದೇಶಗಳಲ್ಲಿ ಒಪ್ಪಿಗೆ ಮಾಡ್ಕೊಂಡು ಸುಮ್ಮನಿದ್ದಾರೆ. ನಮ್ಮಲ್ಲಿ ಅದನ್ನ ಹಂಗೆ ಮಾಡ್ಕೊಂಡಿದ್ದಾರೆ. ಅದು ಶರಿಯಾ ಪರ್ಸನಲ್ ಲಾ ಬೋರ್ಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಮ್ಟೈಮ್ಸ್ ಈ ಕ್ವಶನ್ ಹಿಂದೆನೂ ರೈಸ್ ಆಗಿತ್ತು, ಪರ್ಸನಲ್ ಲಾ ಬೋರ್ಡ್ ಈಸ್ ಇಟ್ ಅಬೌವ್ ದಿ ಕಂಟ್ರಿ ಅಂತ. ದೇಶದ ಸಂವಿಧಾನ ಮತ್ತು ದೇಶದಕ್ಕಿಂತ ಹೆಚ್ಚು ಅದು ಹಾಗಾರೆ ಅಂತೆಲ್ಲ ಬಂದಿತ್ತು. ಈಗ ಫಾರ್ ಎಕ್ಸಾಂಪಲ್ ಫತ್ವಾ ಇದ್ದಂಗೆ, ಹೌ ಕ್ಯಾನ್ ಎನಿ ಒನ್ ಹ್ಯಾವ್ ಸಚ್ ಪವರ್ ಟು ಡೆಲಿವರ್ ಸಚ್ ಜಡ್ಜ್ಮೆಂಟ್ಸ್ ಅನ್ನ ಇನ್ನೊಬ್ಬರ ಮೇಲೆ ಅನ್ನೋದೊಂದು ವಾದ, ಒಂದು ಪ್ರಶ್ನೆ. ಅದು ಯಾರಿಗಾರು ಆಗಲಿ. ಮತ್ತು ಸೆಲೆಕ್ಟಿವ್ಲಿ ಅದಕ್ಕೆ ಯಾವ ರೂಲ್ಸ್ ಇಲ್ಲ, ಅವರವರಿಗೆ ತೋಚಿದಂತೆ ಅವ್ರವ್ರ ಫತ್ವಾ ಕೊಟ್ಕೊಂಡ್ಬಿಡ್ಬೋದು ಅಂತ. ಬಾಲಿವುಡ್ ಅಲ್ಲಿ ಒಂದು ಹೆಣ್ಣುಮಗಳು, ಸಮುದಾಯಕ್ಕೆ ಸೇರಿದ ಹೆಣ್ಣುಮಗಳು ಡಾನ್ಸ್ ಮಾಡಿ ಏನೇನೋ ಮಾಡ್ಕೊಂಡ್ರೆ ಯಾರು ಏನು ಮಾತಾಡ್ತಿದ್ದೇನಿಲ್ಲ. ಇನ್ಯಾವುದೊಂದು ಪುಟಾಣಿ ಮಗು ಸ್ಕೂಲ್ ಡೇಲಿ ಮಾಡ್ತು ಅಂದ್ರೆ ಅದಕ್ಕೆ ಫತ್ವಾ ಕೊಡ್ತೀವಿ ಬೇಕಾರೆ ಅಂತ. ಅದು ಅವರವ್ರಿಗೆ, ಅದಕ್ಕೆ ಯಾವುದೇ ಬೇಸ್ ಇಲ್ಲ ಅಂತ. ತಾರತಮ್ಯ ಅಲ್ರಿ, ಮಾನದಂಡ ಇಲ್ಲ ಅಂತ. ಕ್ರೈಸ್ತರ ಮೇಲೆ ಪರಿಣಾಮ ಏನು? ಅವ್ರದ್ದು 1869ರ ಕ್ರಿಶ್ಚಿಯನ್ ವಿವಾಹ ಕಾಯ್ದೆ ರದ್ದಾಗ್ಬೋದು, ಕ್ರಿಶ್ಚಿಯನ್ ಉತ್ತರಾಧಿಕಾರ ಕಾಯ್ದೆ ಕೂಡ ರದ್ದಾಗ್ಬೋದು ಅಂತ ಹೇಳಿದ್ದಾರೆ. ಆದರೆ ಉತ್ತರಾಖಂಡ್ನ ಗಿರಿಜನರ ಮೇಲೆ ಏಕರೂಪ ನಾಗರಿಕ ಸಮಿತಿಯಿಂದ ಆದಿವಾಸಿಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಎಸ್,
ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿದ್ದಾಯಿತು. ಬಾಲಕರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕಾವ್ಯಾತ್ಮಕವಾಗಿ ನಮ್ಮ ಮುಂದಿನ ಗುರಿ ಮಥುರಾ ಅಂತ ಸ್ಪಷ್ಟಪಡಿಸಿದ್ದಾರೆ. ನಂದಿ ಬಾಬಾ ಅಯೋಧ್ಯೆಯಲ್ಲಿ ದೈವಿಕ ಸಂಭ್ರಮಗಳನ್ನು ನೋಡಿದ್ದಾರೆ. ಕಾಶಿಯಲ್ಲಿ ರಾತ್ರೋರಾತ್ರಿ ಬ್ಯಾರಿಕೇಡ್ಗಳನ್ನು ದಾಟಿಕೊಂಡು ದೇವರನ್ನ ನೋಡಿದ್ದಾರೆ. ಈಗ ಅವರ ಮುಂದಿನ ಗುರಿ ಕನ್ನಯ್ಯ ಅಂತ ಹೇಳಿದ್ದಾರೆ. ಅಲ್ಲದೆ ಕನ್ನಯ್ಯ ಜಾಸ್ತಿ ಕಾಯಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿಯ ಮುಂದಿನ ಆದ್ಯತೆ ಮಥುರಾದ ಶಾಹಿ ದರ್ಗಾ ಅಂತ ಪರೋಕ್ಷವಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸ್ಪಷ್ಟಪಡಿಸಿದ್ದಾರೆ. ಬಟ್ ಅವರು ಅದನ್ನು ಹೇಳುವಾಗ ಒಂದು ಪಾಯಿಂಟ್ ಹಾಕಿದ್ದಾರೆ, ಮೂರನ್ನು ಕೇಳಿದ್ದೀವಿ ನಾವು ಅಂತ, ಅದರ ಮೇಲೆ ಕೇಳಿಲ್ಲ ನಾವು ಅಂತ. ಅದು ಕಾಶಿ, ಮಥುರಾ ಹಾಗೂ ಅಯೋಧ್ಯ. ಹಾಗೆ ಮಾಡ್ಲಿಕ್ಕೆ ಬರೋದಕ್ಕೆ ಯೋಗಿ ಆದಿತ್ಯನಾಥ್ಗೆ ಈ ದೇಶದ ಸಮಸ್ತ ಹಿಂದೂಗಳು GPA ಕೊಟ್ಟಿಲ್ಲ. ಮೂರನ್ನು ಬಿಟ್ಟು ನೀನು ಕೇಳಲ್ಲ ಅಂತ GPA ಕೊಟ್ಟಿಲ್ಲ ನಿಮಗೆ. ರಾಮಂದಾಗಬೇಕಾದ್ರೆ ಇಡೀ ದೇಶ ಒಂದಾಗಬೇಕು ಅಂತ ಬಯಸೋ ನೀವು ಅಲ್ಲಿ ಮೂರಿಂದ ಆದ ತಕ್ಷಣ ಇಡೀ ದೇಶವೇ ಸಂತೃಪ್ತಿ ಪಡ್ತು ಅಂತ ತೀರ್ಮಾನ ಮಾಡೋಕ್ಕೆ ನಿಮ್ಗೆ ಹಕ್ಕು ಕೊಟ್ಟವನು ಯಾವನು ಅಂತ ಯಾರೋ ಒಂದಿನ ಒಬ್ಬ ಪ್ರಶ್ನೆ ಕೇಳ್ತಾನೆ. ಇದನ್ನು ಗ್ಯಾರಂಟಿ ಬೇರೆ ಕಡೆ ಆಗಿರೋದನ್ನು ಬೇರೆ ಯಾವ್ದಾದ್ರು ರೀತಿನೇ ರಿಸಾಲ್ವ್ ಮಾಡ್ಕೋಬೇಕಿದ್ದೀನ. ಆಲ್ ರೈಟ್. ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಕುಟುಂಬವನ್ನ ಪೋಷಿಸಲಾಗದೆ ಪರದಾಡ್ತಾ ಇದ್ದಂತಹ ಆಳಂದದ ದಣ್ಣೂರು ಗ್ರಾಮದ ಪ್ರಭು ಅವರ ಕಥೆಯನ್ನ ನವೆಂಬರ್ 4ರಂದು ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗಿತ್ತು. ಈ ವರದಿಯನ್ನ ಆಲಿಸಿರುವಂತಹ ಆಳಂದದ ಬಿಜೆಪಿ ಮುಖಂಡ ಹರ್ಷಾನಂದ ಗುತ್ತೇದಾರ್ ಅವರು ಅವರಿಗೆ ಸ್ಪಂದಿಸಿದ್ದಾರೆ. ಬಾನ್ಬೀಡ ಅಂಗಡಿಯನ್ನ ಹಾಕೊಟ್ಟಿದ್ದಾರೆ. ಇದರಿಂದ ಪ್ರಭು ಕುಟುಂಬ ಖುಷಿಯನ್ನ ವ್ಯಕ್ತಪಡಿಸಿದೆ. ಕಾಲು ಹೋಗಿದಾರೆ ಸಾಬ್ರ, ಬೆಳಗ್ಗೆ ಕರ್ಮಕ್ಕೆ ಕರೆದವರು ಸಹಾಯ ಮಾಡ್ಲಾಗತ್ತಾರ. ಪಬ್ಲಿಕ್ ಟಿವಿದವರು ಹರ್ಷ ಗೊತ್ತಿದಾರೆ ಸಾಬ್ರು ನಮಗೊಂದು ಕಿರಾಣಿ ಅಂಗಡಿ ಇಸ್ಕೊಟ್ರ, ಪಾನ್ ಡಬ್ಬ ಇಸ್ಕೊಟ್ರ. ಅದ್ರ ಮೇಲೆ ನಾವು ಮಾಡ್ಕೊಂಡು ಉಣ್ಕೊತ ಹೋಗ್ತೇವ್ರಿ ಸಾಬ್ರೆ. ಅವರು ಒಂದು ಕಿರಾಣಿ ಅಂಗಡಿ ಮಾಡ್ಕೊಂತೀವಿ ಅಂತಂದ್ರು ಕೂಡ ಹೇಳಿದ್ರು. ಅದರ ಅನುಸಾರವಾಗಿ ನಾವು ಅವರಿಗೆ ಸಂಪರ್ಕ ಮಾಡಿ ಪ್ರಭು ಅವರಿಗೆ ಟಿನ್ ಶೆಡ್ ಕಿರಾಣಿ ಅಂಗಡಿ ಇರುತ್ತೆ, ಅದನ್ನು ಅವರು ಕೇಳಿದ್ರು. ಕಿರಾಣ ಐಟಮ್ಸ್ ಕೂಡ ಕೇಳಿದ್ರು. ಒಂದು 2-3 ತಿಂಗಳಿಗೆ ಆಗೋಷ್ಟು ಕಿರಾಣ ಐಟಮ್ಸ್ ತಲುಪಿಸ್ಕೊಟ್ಟಿದ್ದೀವಿ. ಈ ಒಂದು ಸೇವೆ ಮಾಡುವಂಥ ಅವಕಾಶ ಏನು ಬೆಳಕು ಕಾರ್ಯಕ್ರಮ ಮತ್ತು ರಂಗನಾಥ್ ಸರ್ ಅವರು ಕೊಟ್ಟಿದ್ದಾರೆ, ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಒಂದು ನಮಸ್ಕಾರ ಅಷ್ಟೇ ಸಹಾಯ ಮಾಡಿದವ್ರಿಗೆ. ಅದಕ್ಕಿಂತ ನಾವಿನ್ನೇನು ಹೇಳೋಂಗಿಲ್ಲ. ರಾಜ್ಯದಲ್ಲಿ ಬೇಸಿಗೆಯ ಅಬ್ಬರ ಶುರುವಾಗಿದೆ. ಬೆಂಗಳೂರು ಸೇರಿ ವಿವಿಧೆಡೆ ವಾಡಿಕೆಗಿಂತ ಹೆಚ್ಚಾಗೋಗಿದೆ. 35 ಡಿಗ್ರಿಗೆ ಬಂದಿದೆ ಕೊಪ್ಪಳದಲ್ಲಿ, ಯಾದಗಿರಿ, ಹಾವೇರಿ, ಚಾಮರಾಜನಗರ, ತುಮಕೂರಲ್ಲಿ 34 ಡಿಗ್ರಿ, ಮಂಡ್ಯದಲ್ಲಿದೆ. ಹೆಚ್ಚು ಕಡಿಮೆ ಒಂದು 3-4 ಡಿಗ್ರಿ ಎಕ್ಸಸ್ ಕಾಣಿಸ್ತಾ ಇದೆ. ಎಲ್ನಿನೋ ಅಂತ ಹೇಳ್ತಿದ್ದಾರೆ ಹವಾಮಾನ ಇಲಾಖೆ. ಬಟ್ ಜಸ್ಟ್ ಇಮ್ಯಾಜಿನ್, ಯೋಚನೆ ಮಾಡ್ಕೊಳ್ಳಿ, ಫೆಬ್ರವರಿನಲ್ಲಿ ಆರಂಭದಲ್ಲಿ ಪರಿಸ್ಥಿತಿಲಿದ್ದೀವಿ. ಮಾರ್ಚ್, ಏಪ್ರಿಲ್, ಮೇ ಕಳೀಬೇಕು ನಾವು. ಏನಾಗುತ್ತೋ ಗೊತ್ತಿಲ್ಲ. ನೀರಿಗೋಸ್ಕರ ಏನು ಹಾಹಾಕಾರ ಆಗುತ್ತೋ ಗೊತ್ತಿಲ್ಲ. ನೀರಿಗೋಸ್ಕರ ಮೇಕೆದಾಟನ್ನು ಮಾಡ್ಕೊಡಿಪ್ಪ ಅಂತ ಕೇಳಿದ್ದೀವಿ. ರಾಜ್ಯ ಒಡೆಯಲ್ಲ ಸಾರ್, ಗ್ಯಾರಂಟಿ ಒಡೆಯಲ್ಲ. ಈ ದೇಶನ ತಲೆ ಕೆಡಿಸ್ಕೋಬೇಡಿ. ಮೇಕೆದಾಟು ಮಾಡಿಕೊಡಿ. ಅಟ್ಲೀಸ್ಟ್ ಬೆಂಗಳೂರಿನವ್ರು ನೀರಾರು ಕುಡಿತೀವಿ. ಯಾಕೆ ಅಂದರೆ ಬೆಂಗಳೂರಿನವ್ರು ತುಂಬ ಚೆನ್ನಾಗಿ ತೆರಿಗೆ ಕಟ್ತಾರೆ. ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದಂಗೆ ಹೆಮ್ಮೆಯಿಂದ ಕಟ್ತಾ ಇದ್ದಾರೆ. ಇನ್ನು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶ್ರೀಸಾಮಾನ್ಯರ ರೀತಿಯಲ್ಲಿ ದೆಹಲಿ ಮೆಟ್ರೋದಲ್ಲಿ ಸಂಚಾರವನ್ನು ನಡೆಸಿದ್ದಾರೆ. ಭಾರೀ ಭದ್ರತೆಯ ಅಂಗರಕ್ಷಕ ಪಡೆಯನ್ನು ಕೂಡ ತೊರೆದು ಅವರು ಪ್ರಯಾಣವನ್ನು ಮಾಡಿದ್ದು ಎಲ್ಲರ ಅಚ್ಚರಿಗೆ ಮತ್ತು ಸಂಭ್ರಮಕ್ಕೆ ಕಾರಣವಾಯಿತು. ಪಕ್ಕದಲ್ಲೇ ಕುಳಿತು ವಿದ್ಯಾರ್ಥಿಗಳ ಜೊತೆಗೆ ರಾಷ್ಟ್ರಪತಿಗಳು ಸಂವಾದವನ್ನು ಕೂಡ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋ ಸೇವೆ ಸನ್ನಿಹಿತವಾಗ್ತಾ ಇದೆ. ಚೀನಾದಿಂದ ಚೆನ್ನೈಯ ಬಂದರನ್ನ ಚಾಲಕರಹಿತ ಹಳದಿ ಮೆಟ್ರೋ ರೈಲು ತಲುಪಿದೆ. ಕಸ್ಟಮ್ಸ್ ಕ್ಲಿಯರೆನ್ಸ್ ಬಳಿಕ ಬೆಂಗಳೂರಿಗೆ ಬರುತ್ತೆ. ಗುಡ್. ಪ್ರೆಸಿಡೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ರೆ ಅಲ್ವಾ? ಆಲ್ ರೈಟ್. ಈಗ ಪಾಕಿಸ್ತಾನದಲ್ಲಿ ನಾಳೆ ಚುನಾವಣೆ ಅಂತೆ ಒಂದಷ್ಟು ಬಾಂಬ್ಗಳು ಬಿದ್ದಿವೆ. ಅದೇನು ದೊಡ್ಡದಲ್ಲ ಬಾಂಬ್ಗಳೆಲ್ಲ. ದೇಶದಲ್ಲೂ ಕೆಲವು ದೇಶದಲ್ಲಿ, ನಮ್ಮ ದೇಶದಲ್ಲೂ ಕೆಲವು ಸರಿ ವೈಲೆನ್ಸ್ ಆಗಿಬಿಡುತ್ತೆ. ಬಟ್ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಬಲೂಚಿಸ್ತಾನ ಅಲ್ಲೆಲ್ಲ ತುಂಬ ಆಗೋದು 26 ಜನ ಸತ್ತೋಗ್ಬಿಟ್ಟಿದ್ದಾರೆ. ಒಟ್ಟಲ್ಲಿ ಅಲ್ಲಿ ಏನೇ ಇರಲಿ ಬಿಡಿ, ಅಲ್ಲೇನು ಎಲೆಕ್ಷನ್ ಏನಾಗಲ್ಲ, ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಆರ್ಮಿ ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡಿರುತ್ತಾರೆ ಅವರು ಗೆಲ್ತಾರೆ ಬ್ಯಾಲೆಟ್ ಬಾಕ್ಸಲ್ಲಿ. ಎಲ್ಲ ಸರಿ ಇರೋ EVMನೇ ನಮ್ಮಲ್ಲಿ ಒಪ್ಪಲ್ಲ, ಅದನ್ನೇ ಪ್ರಶ್ನಿಸ್ತಾರೆ. ಇವರೆಲ್ಲ ಪಾಕಿಸ್ತಾನದ ಎಲೆಕ್ಷನ್ ನೋಡಿದ್ರೆ ಏನಂತಾರೋ, ಸೆಲೆಕ್ಷನ್ ಅಧೀರ್ ರಂಜನ್ ಚೌಧರಿ ಸಾಯಬ್ರು ಕಳಿಸ್ಬೇಕು ಅವ್ರನ್ನ ಅಬ್ಸರ್ವರ್ ಆಗಲಿಗೆ. ಒಂದ್ಸರಿ ನೋಡ್ಕೊಂಬರ್ರಿ ಅಂತ.